ವಾಟಾಳ್ ನಾಗರಾಜ್ ಅವ್ರಂದ್ರೆ ಯಾಕೆ ಗೌರವ ಅಂತಂದ್ರೆ ಅವ್ರು ಎಷ್ಟು ಕನ್ನಡದ ಬಗ್ಗೆ ಎಷ್ಟು ಆಸಕ್ತಿ, ಬಂದ್ ಅಂದ್ರೆ ಒಂದ್ ರೀತಿ ಉತ್ಸಾಹ ನಿಮಗೆ. ಹೇಗೆ ಆ ಉತ್ಸಾಹ ಈಗ ಬಂದ್ ಅಂತಂದ್ರೆ ಕೆಲವರು ನಷ್ಟದ ಬಗ್ಗೆ ಯೋಚನೆ ಮಾಡ್ತಾರೆ. ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಅಂತ ಹೇಳ್ಬಿಡ್ತಾರಪ್ಪ, ಅದರಿಂದ ಆಗುವ ಲುಕ್ಸಾನ್ ಎಷ್ಟು, ಅದ್ರ ಬಗ್ಗೆ ಯಾಕೆ ವಾಟಾಳ್ ನಾಗರಾಜ್ ಅವರು ವಿಚಾರಣೆ ಮಾಡಲ್ಲ ಅಂತ ಹೇಳಿ. ಆದ್ರೆ ನಿಮಗೆ ಬಂದ್ ಬಗ್ಗೆ ಭಾರಿ ಉತ್ಸಾಹ, ಯಾಕೆ ಉತ್ಸಾಹ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ನಿಮ್ಗೆ ಹೇಳದೆ ಆದರೆ, ಬಂದ್ ಅಂದರೆ ಅದು ಇಡೀ ದೇಶವೇ ಗಮನ ಸೆಳೆಯುವಂಥದ್ದು. ಬಂದ್ ಅಂದರೆ ಇಡೀ ದೇಶವೇ, ಕರ್ನಾಟಕ ಬಂದ್, ಇಡೀ ದೇಶ, ಎಲ್ಲ ರಾಜ್ಯ, ಇಡೀ ದೇಶ, ಪ್ರಧಾನಮಂತ್ರಿ, ಪಾರ್ಲಿಮೆಂಟ್ ಮೆಂಬರ್ಸು, ದೇಶ ಬಿಟ್ಟು ವಿದೇಶಕ್ಕೂ ಹೋಗುತ್ತೆ ಆ ಸುದ್ದಿ ಕನ್ನಡದ ಸುದ್ದಿ, ಕನ್ನಡದ ಬೇಡಿಕೆ. ಇದು ದೊಡ್ಡದಾಗಿ ಪ್ರಚಾರ ಆಗಬೇಕು ಅಂದರೆ ಬಂದ್. ಅದರಿಂದ ತಪ್ಪೇನಿದೆ? ಬಂದ್ ಮಾಡೋದ್ರಿಂದ ಸುಮಾರು ಒಂದು 25 ದಿವಸ ನೀವು ಇವತ್ತು ಬಂದು ನಾಳೆ ಬಂದು ಯಾರು ಕೊಡ್ತಾರೆ, ಯಾರು ಬಿಡ್ತಾರೆ, ಯಾರು ಇವ್ರ ಬೆಂಬಲ, ಬರೀ ಇದನ್ನು ಹೇಳ್ತಾ ಇರ್ತೀರಿ ಒಂದು 20-25 ದಿವಸ. ಕನ್ನಡ ತಾರೆ ಅದು, ಕನ್ನಡಕ್ಕೆ ಅದು ಲಾಭ ತಾರೆ, ಕನ್ನಡಕ್ಕೆ ಅದು ಎಲ್ಲರಿಗೂ ಅನೇಕರಿಗೆ ಬಂದಂದರೆ ವಾಟಾಳ್ ನಾಗರಾಜ್ ಬಂದು ಕರ್ತಾರೆ ಏನ್ರಿ ಕನ್ನಡ. ಎಲ್ಲರ ಮನೆಯಲ್ಲೂ ಕನ್ನಡದ ಬಗ್ಗೆ ಎಚ್ಚರ ಆಗುತ್ತೆ, ಕನ್ನಡದ ಬಗ್ಗೆ ಅಭಿಮಾನ ಬರುತ್ತೆ, ಜಾಗೃತಿ ಅಧಿಕಾರಿಗಳಿಗೆ ಬಂದು ಕರೆದ ಯಾಕ್ರಿ, ಅದೇ ಕನ್ನಡ ಕಾವೇರಿ ಕರೆದವ್ರೆ, ಹೌದಾ, ಎಲ್ಲರ ಮನೆಯಲ್ಲಿ, ಮನದಲ್ಲಿ, ಜನರಲ್ಲಿ ಎಲ್ಲರಿಗೂ ಬಂದ್ ಅಂದರೆ ಕನ್ನಡ, ಬಂದ್ ಅಂದರೆ ಕನ್ನಡ. ನಷ್ಟ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ನೀವು ಅನ್ಸಲ್ವಾ? ಅನ್ನೋರು ಅಲ್ಲ, ಒಂದು ಜೀವನದಲ್ಲಿ ನಾವು ರಾಜ್ಯ ಮುಖ್ಯ, ಕನ್ನಡ ಮುಖ್ಯ. ನಾವು ನಷ್ಟ ಇವತ್ತು ಒಡೆ ಮಾರಲಿಲ್ಲ, ನಮ್ಮದು ಬಂದ ಅದರಿಂದಲ್ಲ, ಅದು ಇನ್ನೊಂದಾಗಲಿಲ್ಲ ಅದರಿಂದ ಒಂದಿನ ಈ ರಾಜ್ಯಕ್ಕೋಸ್ಕರ ನೀವು ಬಂದ್ ಮಾಡಿ, ಏನು ತಪ್ಪೇನಿದೆ ಅಂತ ನಾನು ಅರ್ಥ. ಅದಲ್ಲಿ ಯಾಕೆ ನೀವು ಸುಮ್ಮನೆ ನಂದು ನೈತಿಕ ಬೆಂಬಲ ಯಾರು ಕೇಳ್ತಾರೆ ನಿಮ್ಮನ್ನ? ನೀವು ಕೊಟ್ಟರೆಷ್ಟು, ಕೊಡದೇ ಇದ್ದರೆಷ್ಟು, ಸಂಪೂರ್ಣ ಬೆಂಬಲ ಕೊಡ್ತಾರೆ, ಬನ್ನಿ ಬೀದಿಗೆ, ಇಲ್ಲ ನಿಮ್ಮ ಮನೆ ಬರ. ಅದೊಂದು ಈಗ ಒಂದು ರೀತಿ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಕರೆದಿದ್ದಾರೆ ಅಂತಂದ್ರೆ ಕೆಲವೊಬ್ರು ಬೋಲ್ಡ್ ಆಗಿ ಹಿರಿಯರಪ್ಪ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅನ್ನೋರು ಕೆಲವರಾದ್ರೆ, ನಮ್ದು ನೈತಿಕ ಬೆಂಬಲ ಇರುತ್ತೆ. ಅರ್ಥವಿಲ್ಲದ್ದು ಅದು. ಆ ನೈತಿಕ ಬೆಂಬಲ ಅನ್ನಂತ ಒಂದು ನೈತಿಕ ಅದು ಅರ್ಥವಿಲ್ಲ, ಅದು ಅರ್ಥವಿಲ್ಲ. ಅದು ಹೇಳಲೇಬಾರ್ದು. ಯಾರು ನಿನ್ನ ನೈತಿಕ ಬೆಂಬಲ ಯಾರಿಗೆ ಬೇಕು? ಯಾರಿಗೂ ನೈತಿಕ ಬೆಂಬಲ ಅಂದೆ ಅಲ್ಲಿ ಇಡ್ಲಿ ದೋಸೆ ಮಾರ್ತಾ ಇದ್ರೆ ಅದಂಗೆ ಸಪೋರ್ಟ್ ಇದೆ, ಅದು ಅರ್ಥವಿಲ್ಲ. ಮುಂದೆ ಬಂದು ಒಂದು ಕನ್ನಡ ಧ್ವಜ ಕಟ್ಟಿ ಬಿಡೋದು ಅರ್ಥನೇ ಇಲ್ಲ. ಬಂದ್ ಮಾಡ್ಕೊಂಡು ರೋಡ್ಗೆ ಇಳಿಬೇಕು ಅಂತೀರಿ? ಗಂಭೀರವಾಗಿ ಬಂದ್ ಮಾಡ್ಕೊಂಡು ಇವತ್ತು ಬಂದ್ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ನಮಗೋಸ್ಕರ, ರಾಜ್ಯಕ್ಕೋಸ್ಕರ. ಮುಚ್ಚೋಣ ಒಂದಿನ, ತಪ್ಪೇನಿದೆ? ಇದು ಕೆಚ್ಚು, ಅಭಿಮಾನ, ಪ್ರೀತಿ ಬರಬೇಕು. ಬರ್ದೇ ಮೇಲೆ ಮಾಡ್ಬೇಕಾಗತ್ತೆ. ನಾವು ಬೆಳಗಾವಿಯಲ್ಲಿ MES ಪುಂಡರ ಹಾವಳಿ ಜೋರಾದಾಗ ಇಲ್ಲಿ ಕುತ್ಕೊಂಡು ಒಂದು ಗುಡುಗ್ ಹಾಕ್ತೀರಿ ನೀವು, ಬೆಳಗಾವಿಗೆ ಬರ್ತೀನಿ ನಾನು ಅಂತ ಹೇಳಿ. ಅವಾಗ ವಾಟಾಳ್ ನಾಗರಾಜ್ ಅಂತಂದ್ರೆ MES ಪುಂಡರಿಗೂ ಭಯ. ಬೆಳಗಾವಿಗೆ ಹೋಗೋದೆ, ಕನ್ನಡ ಧ್ವಜ ಹಾರಿಸೋದೆ, ಕನ್ನಡ ಜಾಗೃತಿ ಮಾಡೋದೆ. ಸೊ ಇವೆಲ್ಲ ಈಗಲೂ ಆಗಾಗ ಈ MES ಪುಂಡರ ಹಾವಳಿ ಬಗ್ಗೆ, ಬೆಳಗಾವಿಯಲ್ಲಿ ನಿಮ್ಮ ಹೋರಾಟದ ಬಗ್ಗೆ ಏನು ಹೇಳ್ತೀರಿ? ಬೆಳಗಾವಿಯಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡಿದ್ವಿ. ಸ್ವಲ್ಪ ಹೆಚ್ಚು ಕಡಿಮೆ ಈ ಒಂದು 40 ವರ್ಷದಿಂದ ಅಲ್ಲಿ ಲಿಂಗರಾಜ ಕಾಲೇಜ್ ಮೈದಾನದಲ್ಲಿ ಭಾರಿ ಸಭೆ ನಂದು. ಅಲ್ಲಿ ಭಾಳ ಆವಾಗ ಬೆಳಗಾವಿಲಿ ಜೋಶಿ ಅಂತಿದ್ದರು ಪಾಪ. ಆಮೇಲೆ ಕನ್ನಡಮ್ಮ ಪತ್ರಿಕೆ ಸಂಪಾದಕರು ಅವರಿದ್ದರು. ಬೋಪಣ್ಣ ಹೌದು, ಬೋಪಣ್ಣ ಇದ್ದರು. ಆಮೇಲೆ ಸರಿ ಪಾಟೀಲ್ ಇದ್ದರು ಪಾಪ, ಅವರು ತೀರ್ಕೊಂಡ್ರು. ಇವರೆಲ್ಲ ಕನ್ನಡಕ್ಕಾಗಿ ಭಾಳ ಕೆಲಸ ಮಾಡಿದವರು. ಬೆಳಗಾವಿಲಿ ಭಾಳ ಅದ್ಭುತ ಕೆಲಸ, ಮೇಯರು ಆಗಿದ್ದರು. ನಾವು ಯಾಕೆ ಬೆಳಗಾವಿಲಿ ಗಲಾಟೆ? ಅಲ್ಲಿರೋ ಕನ್ನಡಿಗರಿಗೆ ಧೈರ್ಯ ಬೇಕು, ಶಕ್ತಿ ಬೇಕು. ಇವರು
ಮರಾಠಿಯವ್ರ ಪುಂಡ್ರಿಗೆ ಇವ್ರ ಗಲಾಟೆಗೆ ನಾವು ಅವಕಾಶ ಕೊಡಬಾರ್ದು. ಅದೇನೇ ಆದರೂ MES ಅದ್ರ ವಿರುದ್ಧ, ಶಿವಸೇನೆ ಅದ್ರ ವಿರುದ್ಧ, ಯಾರೇ ಬಂದರೂ ಗಡಿ ಫಾರ್ ಮಾಡಿ ಅಂತ ಹೇಳ್ತೀವಿ. ಮೊದಲಿಂದಲೂ ನಿರಂತರವಾಗಿ ಬೆಳಗಾವಿಗೆ ಹೋಗ್ತಾ ಇದ್ದೀವಿ, ಬೆಳಗಾವಿಗೆ ಬರ್ತಾ ಇದ್ದೀವಿ. ಅನೇಕ ಚಳುವಳಿಯನ್ನು ಬೆಳಗಾವಿಲಿ ಮಾಡಿದ್ದೇವೆ. ಅಲ್ಲಿ ಕನ್ನಡ ಪರ ಸಂಘಟನೆಗಳು ಭಾಳ ಭದ್ರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಈ ಕಾವೇರಿ ನೀರಿನ ಹೋರಾಟ ನಮ್ಮಲ್ಲಿ ಈಗ ರಾಜ್ಯ ಬಂದ್ ಅಂತ ವಾಟಾಳ್ ನಾಗರಾಜ್ ಅವರು ಬಂದ್ ಅಂತ ಹೇಳ್ತಾರೆ ಅಂತಂದ್ರೆ ಒಂದು ಕಾವೇರಿ ನೀರಿನ ವಿಚಾರವಾಗಿ ಹೇಳ್ತಿರ್ತಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹದಾಯಿ ವಿಚಾರ, ಇವೆಲ್ಲವೂ ನಿಮಗೆ ಬಹಳ ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ, ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಿ. ಬಗೆಹರಿಯದ ಸಮಸ್ಯೆಗಳ ಇವು ಅಥವಾ ಇಚ್ಛಾಶಕ್ತಿಯ ಕೊರತೆಯ ಈ ಕಾವೇರಿ ನೀರಿನ ಹೋರಾಟದ ವಿಚಾರದಲ್ಲಿ, ಮಹದಾಯಿ ವಿಚಾರದಲ್ಲಿ ಏನು ಆಗಬೇಕು ವಾಟಾಳ್ ನಾಗರಾಜ್ ಅವರ ಅಸಲಿ? ಇಲ್ಲ, ಮಹದಾಯಿ ಈಗಾಗಲೇ ನ್ಯಾಯಮಂಡಳಿ ತೀರ್ಪು ಕೊಟ್ಬಿಟ್ಟಿದ್ದಾರೆ. ಈಗ ಅದು ಜಾರಿ ಮಾಡಬೇಕಾದ್ದು ಅವ್ರ ಕರ್ತವ್ಯ, ಮಾಡಬೇಕಾದ್ದು ಅವ್ರ ಕರ್ತವ್ಯ. ಗೋವಾದವ್ರಿಗೆ ಬೆಂಬಲವಾಗಿ ಕೇಂದ್ರ ಸರ್ಕಾರ ಅದನ್ನು ನಿಧಾನ ಮಾಡ್ತಾ ಇದ್ದಾರೆ. ಅದಲ್ಲ, ಮಹದಾಯಿ ಆಗಲೇಬೇಕು. ಮಹದಾಯಿ ಆಗಲಿಲ್ಲ ಅಂತಂದರೆ ಗತಿ ಏನು? ಬೆಳಗಾವಿ, ಧಾರವಾಡ, ಹುಬ್ಳಿ ಜನಗಳ ಗತಿ ನಿಮ್ಗೆ ಹೇಳೋದಾದರೆ ಉತ್ತರ ಕರ್ನಾಟಕದ ಜನವನ್ನು ನಾವು ಕಡೆಗಾಣಿಸಿದ್ದೇವೆ. ಹೈದರಾಬಾದ್ ಕರ್ನಾಟಕ ಜನವನ್ನು ನಾವು ಕಡೆಗಾಣಿಸಿದ್ದೇವೆ. ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಈಗ ಮೊದಲು ಹೈದರಾಬಾದ್ ಕರ್ನಾಟಕನೇ ಕಡೆಗಾಣಿಸಿದ್ದೀವಿ ನಾವು. ಅಲ್ಲಿ ಏನು ನಾವು ಪರಿಸ್ಥಿತಿ ಏನು, ಅಲ್ಲಿ ಮಳೆ ಬಂದುಬಿಡ್ತು ಅಂದರೆ ಇಡೀ ಉತ್ತರ ಕನ್ನಡ ಮುಳುಗೋಗುತ್ತೆ. ರಸ್ತೆಗಳು, ನದಿಗಳು ಬಂದಿರತಕ್ಕಂಥದ್ದು. ಇನ್ನೂ ನನಗೆ ಅಲ್ಲಿ ಹೋದಾಗ ಹೇಳಿದ್ರು, ಈ ಬಾಗಲಕೋಟೆ ಮುಳುಗಿದಾಗ ಮುಳುಗೋಕ್ಕೂ ಮುಂಚೆ ನಾವು ನಿಮಗೆ ಜಮೀನು ಕೊಡ್ತೀವಿ, ಬಿಟ್ಕೊಡ್ತೀವಿ ಅಂತ ಹೇಳಿ 50 ವರ್ಷ 40 ವರ್ಷ ಆದರೂ ಇನ್ನೂ ಕೊಟ್ಟಿಲ್ಲ ಅಂತ ಕಣ್ಣೀರಿಡ್ತಾ ಇದ್ದಾರೆ. ಕೇಳೋರೇ ಇಲ್ಲ ಉತ್ತರ ಕರ್ನಾಟಕದ. ಮತ್ತು ಅಲ್ಲಿರುವ ಮುಖಂಡರುಗಳು ಸುದ್ದ ನನಗೇನು ಅಷ್ಟು ಭದ್ರವಾಗಿ ಅವರು ಸ್ಪಷ್ಟವಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಬೇಜಾರಾಗಿದೆ. ಉತ್ತರ ಕರ್ನಾಟಕ ನಿಜವಾಗ್ಲೂ ಏನು ಅದ್ಭುತವಾದಂಥ ಪ್ರದೇಶ, ಅದಕ್ಕೆ ಇತಿಹಾಸ ಏನು, ಬೇಕಾದಷ್ಟು ಇತಿಹಾಸ. ಅಲ್ಲಿ ಅನೇಕರು ತ್ಯಾಗ ಮಾಡಿದವರಿದ್ದಾರೆ. ಪಾಪ ನಮ್ಮ ಪಾಟೀಲ್ ಪುಟ್ಟಪ್ಪ ಇದ್ರು ಮೊದಲು, ಮಾತೆತ್ತಿರ ಅವ್ರು ಹೇಳ್ತಾಯಿದ್ರು. ಪಾಟೀಲ್ ಪುಟ್ಟಪ್ಪ ಯಾವಾಗಲೂ ಕರ್ನಾಟಕದ ಬಗ್ಗೆ ಮಾತಾಡ್ತಾಯಿದ್ರು. ಈಗ ಅವ್ರು ಹೋದ್ಮೇಲೆ ಒಬ್ಬರು ಕಾಣೆ, ಅಲ್ಲಿ ಯಾರೂ ಇಲ್ಲ. ಪರಿಸ್ಥಿತಿ ಭಾಳ ಹದಗೆಟ್ಟಿದೆ ಅಲ್ಲಿ ನಿಜವಾಗ್ಲೂ. ಮತ್ತು ಸಂಯುಕ್ತ ಕರ್ನಾಟಕ ಅಲ್ಲಿ ಭಾಳ ಪೇಪರ್ ಬೆಳೆದಿತ್ತು. ಶಾಮರಾವ್ ಭಾಳ ದೊಡ್ಡ ಮನುಷ್ಯ. ಶಾಮರಾವ್ ಥರ ಇನ್ಯಾರು ಇರೋಕ್ಕೆ ಸಾಧ್ಯ? ಅವರು ಶಾಮರಾವ್ ಅವರು ವರದಿಗಾರರಾಗಿದ್ದರೂ ಭಾಳ ನಿಜಲಿಯಪ್ಪನವರೇ, ಒಂದು ನಿಮಿಷ ಅನ್ನೋರು ಪಾಪ. ಅಂದರೆ ಆ ಸ್ಟ್ಯಾಂಡರ್ಡ್ ಇತ್ತು ಅವ್ರಿಗೆ.